1993ರಿಂದ ನಾವು ಹಸು ಕಟ್ಟಿರೋದು, ಇವತ್ತು ನೆನೆ ಕಟ್ಟಿಲ್ಲ. ಇಷ್ಟು ಕ್ವಾಲಿಟಿ ಕ್ವಾಂಟಿಟಿದೆಲ್ಲ ಇರಲಿಲ್ಲ. ಬದುಕಿ ಕೆಡಬಾರ್ದು, ಕೆಟ್ಟು ಬದುಕಬೇಕು. 40 ಹಸು ಆದ್ರೂ ಒಂದೇ ಕೆಲಸ. ಲೇಬರ್ ನಮ್ಮ ಜೊತೆಗೆ ಒಂದು ಇಬ್ಬರು ಇದ್ರೆ ಸಾಕು. 20 ಹಸು ದುಡಿಯೋದು ಬದಲು 40 ಹಸು ದುಡಿಯೋಣ. ದುಡಿದ್ರೆ ನಮಗೂ ಬೆನಿಫಿಟ್ಟು. ಅಂದರೆ ಹಾಳಾಗಿ ದುಡಿ, ಅರಸನಾಗಿ ಮರಿ, ಅದು ಮೇಯ್ನ್ ಬೇಕಾಗಿರೋದು. ಥರ್ಡ್ ಲ್ಯಾಕ್ಟೇಷನ್ ಅಷ್ಟೊತ್ತಿಗೆ 40 ಲೀಟ್ರ್ ಬರ್ತದ್ದು. ಆ ಥರ ಕ್ವಾಲಿಟಿ ಹಸುಗಳು ನಮ್ಮ ಹತ್ರ ಇದೆ. 4 ಹಸು ಕರಸ್ ಹಾಕ್ತೀವಿ ಅಂತ ಇಟ್ಕೊಂಡ್ರೆ ಒಂದು ಪೈಲ್ ಆಗೇ ಆಗುತ್ತೆ. ನನಗೆ ಅಷ್ಟು ಲಾಭ ಬಂತು, ಇಷ್ಟು ಲಾಭ ಬಂತು ಅಂತ ಬಿಲ್ಡಪ್ ಕೊಡಬಾರ್ದು. 10 ಹಸು 1-2 ಹೆಚ್ಚು ಕಡಿಮೆ ಆಗ್ತದೆ, ಚೇಂಜ್ ಮಾಡಬೇಕು, ಆಗಬೇಕು. ಅದೇ ಹೈನುಗಾರಿಕೆ. ಇಲ್ಲಾಂದರೆ ಹೈನುಗಾರಿಕೆನೇ ಅಲ್ಲ ಅದು. ನಮ್ದು ಹಿಂಗೆ ನಡೀತದೆ ಅಂತ ಹೇಳೋಕ್ಕಾಗಲ್ಲ. ನಾನು ಎದ್ದು ಬಿದ್ದುಬಿಟ್ಟಿದ್ದೀನಿ. ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತೇಳಿ. ನಮ್ಮದು ಕೊಳ್ತೂರು, ಹೊಸಕೋಟೆ ತಾಲೂಕು, ಬೆಂಗಳೂರು ರೂರಲ್ಲು. ಫಸ್ಟು KSRTCಯಲ್ಲಿ ಕಂಡಕ್ಟರ್ ಆಗಿದ್ದೆ. ಮನೆ ಕಡೆ ಸ್ವಲ್ಪ ವ್ಯವಸಾಯ ಸ್ವಲ್ಪ ಇತ್ತು. ಇದು ಇರ್ತದಲ್ಲ, ಯಾಕಂದ್ರೆ ನನಗೆ ಒಬ್ಬರು ಕೈ ಕೆಳಗಡೆ ಕೆಲಸ ಮಾಡೋದು ಸರಿಯಿಲ್ಲ ಅಂಥೇಳಿ ಏನೋ ಒಂದು ಮಾಡಬೇಕು ಸ್ವಉದ್ಯೋಗ ಅಂಥೇಳಿ ಹಸು ಸಾಕಾಣಿಕೆ ಮಾಡಿದೆ. ಹಸು ಫಸ್ಟೇ ನಾನು ಸ್ಟಾರ್ಟಿಂಗಲ್ಲೇ ಮಾಡಿ ಒಂದು 16 ಹಸ ಕಟ್ಟಿದ್ವಿ. ಸ್ವಲ್ಪ ಕೈ ಸುಟ್ಕೊಂಡ್ವಿ, ಅನುಭವ ಕಡಿಮೆ. ಆಮೇಲೆ ಸರೋಯ್ತು. 1993ರಿಂದ ನಾವು ಹಸು ಕಟ್ಟಿರೋದು, ಇವತ್ತು ನೆನೆ ಕಟ್ಟಿಲ್ಲ. ಒಂದು ಸರಿ ಅನುಭವ ಆಗಿ ಆವತ್ತಿಂದ ನಾವು ಹಸು ಸಾಕ್ತಾಯಿದ್ದೀವಿ. ಇಲ್ಲ ನಮ್ಮ ತಂದೆಯವರು ವ್ಯವಸಾಯ ಮಾಡ್ತಾಯಿದ್ರು. ಇಲ್ಲ ಹಸು ಕಟ್ಟಿದ್ದೆ ನಾನು. ನನಗೂ ಅದ್ರ ಗಂಧ ಗೊತ್ತಿರಲಿಲ್ಲ. ಅದಕ್ಕೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕೈ ಸುಟ್ಕೊಂಡಿದ್ದೆ. ಅದ್ರ ಗಂಧ ಗೊತ್ತಿರಲಿಲ್ಲ ನಮಗೆ. ಊರಲ್ಲಿ ಡೈರಿ ಮಾಡಿದ್ದು ನಾವೇ. ನಮ್ಮೂರಲ್ಲಿ ಒಬ್ಬ ಶ್ರೀನಿವಾಸ್ ಅಂತಿದ್ರು, ಅವರು ನಾವು ಸೇರಿಕೊಂಡು ಡೈರಿ ಓಪನ್ ಮಾಡಿದ್ವಿ. ನಾವು ಮಾಡಿದ್ರು ನಾನು ಆವಾಗ ಕೆಲ್ಸಕ್ಕೆ ಹೋಗ್ತಾಯಿದ್ದೆ. KSRTCಗೆ ಹೋಗ್ತಾಯಿದ್ದೆ. 12 ವರ್ಷ ಸರ್ವಿಸ್ ಮಾಡಿದೆ. ನನಗೆ ಯಾಕೋ ಸರೋಗಿಲ್ಲ, ಬಿಟ್ಬಿಟ್ಟೆ. ಯಾಕೆ ಬಿಟ್ಟಿದ್ದು? ಹೆಲ್ತ್ಗೂ ಸ್ವಲ್ಪ ಸರೋಗಿಲ್ಲ. ಮನೆ ಕಡೆ ನನಗೆ ಅಲ್ಲಿ ಬರೋದಕ್ಕೆ ಹೋಗೋದಕ್ಕೆ ತೊಂದರೆ ಆಗ್ತಾಯಿತ್ತು. 15 ದಿವಸಕ್ಕೊಂದ್ಸರಿ ನನಗೆ ಲೀವ್ ಕೊಡ್ತಾ ಇರಲಿಲ್ಲ. ನನ್ನ ಚೆನ್ನೈಯಲ್ಲಿ ಹಾಕ್ಬಿಟ್ಟಿದ್ರು ಕೌಂಟ್ರಲ್ಲಿ. ಅದರಿಂದ ನಾನು ಬಿಟ್ಬಿಟ್ಟು ಬಂದ್ಬಿಟ್ಟೆ, ಆಗಲ್ಲ ಅಂತೇಳಿ ಬಂದು ಹೊಸ ಕಟ್ಟಿದ್ವಿ. ಎಷ್ಟು ಹಸುಗಳಿಂದ ಸ್ಟಾರ್ಟ್? 16 ಹಸ ಸ್ಟಾರ್ಟಿಂಗಲ್ಲೇ ಕಟ್ಟಿದ್ವಿ. ಅದು ಸ್ಟಾರ್ಟಿಂಗಲ್ಲೇ 16 ಹಸ. ಎಷ್ಟು ಎಕರೆ ಇತ್ತು ಸರ್ ಜಮೀನಿಂದ? ಆವಾಗ 3.5 ಎಕರೆ ಇತ್ತು. ಏನೆಲ್ಲ ಮೇವು ಬೆಳೀತಿದ್ರಿ? ಆವಾಗಲ ನಾವು ಸ್ವಲ್ಪ ಫಾರಮ್ ಹುಲ್ಲು ಹಾಕಿದ್ವಿ, ಮೆಕ್ಕೆಜೋಳ ಹಾಕ್ತಾಯಿದ್ವಿ. ಇಷ್ಟು ಕ್ವಾಲಿಟಿ ಕ್ವಾಂಟಿಟಿದೆಲ್ಲ ಇರಲಿಲ್ಲ. ಆವಾಗ ಏನಾಯಿತು, ಒಂದು ದಿವ್ಸಕ್ಕೆ ಫಾರಮ್ ಹುಲ್ಲಲ್ಲಿ ಏನು ಬೆನಿಫಿಟ್ ಸಿಗಲಿಲ್ಲ. ಆಮೇಲೆ ಸೀಡ್ಸ್ ಅಂತ ಬಂತಿದ್ದು ಜೋಳಕಡ್ಡಿ ಬಂದಮೇಲೆ ಇದನ್ನು ಹಾಕಿ ನಾವು ಚೆನ್ನಾಗಿ ಬೆಳೆದು ಒಂದ್ಸರಿ ಇಂಪ್ರೂವ್ ಮಾಡ್ಕೊಂಡು ಈಗ ಚೆನ್ನಾಗಿ ಬೆಳೆದು ಅದನ್ನು ಒಳ್ಳೆ ಕ್ವಾಲಿಟಿ ಕ್ವಾಂಟಿಟಿ ಬರೋ ಥರ ಮಾಡಿ ಸಾಕಾಕಿಡಿದ್ವಿ. ಸ್ವಲ್ಪ ಒಳ್ಳೆಯದಾಯಿತು. ಹಸು ಸಾಕಾಣಿಕೆ ಮಾಡಬೇಕಂದ್ರೆ ಅನುಭವ ಇರಬೇಕು. ಸೊ ನೀವು ಅನುಭವ ಇಲ್ಲದೇ ಹೇಗೆ ಸ್ಟಾರ್ಟ್ ಮಾಡಿದ್ರಿ ಸರ್? ಮನುಷ್ಯ ಪ್ರತಿಯೊಬ್ಬನೂ ಅನುಭವ ಇಲ್ಲದೆ ಏನು ಮಾಡೋಕ್ಕಾಗಲ್ಲ. ಅನುಭವ ಇದ್ಕೊಂಡೇ ಮಾಡೋಕ್ಕಾಗಲ್ಲ. ಅದೇ ಕಲಿಸ್ಬಿಡ್ತದೆ. ಕೆಟ್ಟು ಒಳ್ಳೇದಾಗಬೇಕು, ಅದಾಯ್ತರ. ಕೆಟ್ಟು ಬದುಕಬೇಕಂತಾರಲ್ಲ, ಆ ಥರ ಆಗಿದ್ದು ನಂದು. ಬದುಕಿ ಕೆಡಬಾರ್ದು, ಕೆಟ್ಟು ಬದುಕಬೇಕು, ಆ ಥರ ಆಗಿದೆ. ವ್ಯವಸಾಯ ಮಾಡಿದ್ವಿ. ವ್ಯವಸಾಯ ಮಾಡಿ ವ್ಯವಸಾಯ ಮಾಡಿ ಏನೂ ಸಿಗ್ತಾ ಇರಲಿಲ್ಲ. ಆವಾಗ ಏನಾದರೂ ಒಂದು ಇದೇನಾಗುತ್ತೆ ಅಂದರೆ, ನಾವು ಡೈರಿಯಲ್ಲಿ ತಗೊಂಡೋಗಿ ಹಾಲು ಹಾಕಿದ್ರೆ ನಮ್ಗೆ ಬಂದಂಗೆ ಕಾಸು. ಅದು 10 ರೂಪಾಯಿ ಬರಲಿ, 5 ರೂಪಾಯಿ ಬರಲಿ, ಲಾಭ. ರೈತಂದು ಹಂಗಲ್ಲ. ವ್ಯವಸಾಯ ಮಾಡ್ತೀವಿ, ತರಕಾರಿ ತಗೊಂಡೋಗಲ್ಲಿ ಹಾಕ್ತೀವಿ, ಕೈಯಿಂದ ಕಾಸು ಕೊಟ್ಟು ಬರಬೇಕು. ಅದರಿಂದ ಇದನ್ನ ಇಟ್ಕೊಂಡು ಉದ್ಯೋಗ ಮಾಡ್ತಾಯಿದ್ದೀವಿ. ಆವಾಗ ಸ್ವಲ್ಪ ಎಲ್ಲ ಕಡಿಮೆ ಇತ್ತು. ಆವಾಗ ನಾವು ಜರ್ಸಿ, HF ಮತ್ತು ಅವೆರಡೇ ಮೇಯ್ನ್ ಇರೋದು. ಅವೆರಡೆ ಜರ್ಸಿ FS. ಅದು ಏನೇನೋ ಹೇಳ್ತಾರೆ ಅದು ಇದು ಅಂತೇಳಿ, ಅವೆಲ್ಲ ನಾವೆಲ್ಲ ಸಾಕೋಕ್ಕಾಗಲ್ಲ. 1-2 ಕಟ್ಟಿ ಅದಕ್ಕೆ ಕೆಲಸ ಮಾಡೋಷ್ಟೊತ್ತಿಗೆ ಅಲ್ಲಿ ಏನೂ ಸಿಗಲ್ಲ. ಏನಾದರೂ ಮಾಡಬೇಕಂದ್ರೆ ಸ್ವಲ್ಪ ಬೆನಿಫಿಟ್ ಬರಬೇಕಲ್ವ, ಆ ಥರ ಸ್ಟ್ಯಾಂಡರ್ಡಾಗಿ ಮಾಡಬೇಕಂತ ಮಾಡಿದೆ ನಾನು. ನಾನೇನು ಮಾಡಬೇಕಾದ್ರೂ ಸ್ಟ್ಯಾಂಡರ್ಡಾಗಿ ಮಾಡ್ತಾಯಿದ್ದೆ. ಮಾಡೋಣ ಅಂಥೇಳಿ ಮಾಡಿದೆ. ಆಗಿನ ಹೈನುಗಾರಿಕೆ ಈಗಿನ ಹೈನುಗಾರಿಕೆ ಆವಾಗ 30 ಲೀಟ್ರ್ ಹಾಲು ಬರೋಂಥ ಆವಾಗಲೂ ಇದ್ವು ಅಂದರೆ, ಇವಾಗ ನಾವು ಅಡಿಷ್ನಲ್ ಆಗಿ ಏನೇನು ಕೊಡ್ತೀವಿ ಏನು ಕೊಡ್ತಾ ಇರಲಿಲ್ಲ. ಆಗ ಬರೀ ಮೇವು, ಪೀಡು, ಬೂಸ, ಹಿಂಡಿ ಹಾಕಿದ್ರೆ ಆರಾಮಾಗಿ ಕರಿತಾಯಿದ್ವಿ. ರೇರು 90% ಹಸುಗಳಿಗೆ ಯಾವ ಡಿಸೀಸ್ ಇರ್ತಾರಲ್ಲ, ಈಗ ಡೌನರ್ ಆಗ್ತದೆ. ಮತ್ತು ಇಲ್ಲಾಂದರೆ ಲೂಪ್ ಇನ್ಸ್ಪೆಕ್ಷನ್ ಆಗೋದು, ಏನೇನೋ ಆಗ್ತವೆ. ಆವಾಗ ಅಷ್ಟು ಇದಿಲ್ಲ. ಇವಾಗ 25 ಲೀಟ್ರ್ ಹಾಲು ಕರಿತಂದರೆ ಅದಕ್ಕೆ ಏನಾದರೂ ನಾವು ಮೆಡಿಸಿನ್ ಒಳ್ಳೇದು ಕೊಟ್ರೇ, ಒಳ್ಳೆ ಕ್ವಾಲಿಟಿ ಫುಡ್ ಕೊಡಬೇಕು. ಇಲ್ಲ ಏನಾದ್ರು ನೋಡಬೇಕು, ಇಲ್ಲಾಂದ್ರೆ ಆಗಲ್ಲ. ಅವಾಗ ಕರಿತಾಯಿದ್ವು ಈಗ ಜನಗಳ ಥರನೇ. ಆವಾಗ ಎಷ್ಟು ಗಟ್ಟಿಯಾಗಿರ್ತಾಯಿದ್ರು, ಇವಾಗ ಅದೇ ಥರ ಸೇಮ್. ಈಗ ಎಷ್ಟು ಹಸುಗಳಿದೆ? ಈಗ 40 ಇದೆ. ಹೇಗೆ ಹಂತವಾಗಿ ಡೆವಲಪ್ ಮಾಡ್ಕೊಬಂದ್ರಿ? 10 ಹಸ ಇದ್ರೂ ಒಂದೇ ಕೆಲಸ, 20 ಹಸ ಇದ್ರೂ ಒಂದೇ ಕೆಲಸ, 40 ಹಸ ಇದ್ರೂ ಒಂದೇ ಕೆಲಸ. ಲೇಬರ್ ನಮ್ಮ ಜೊತೆಗೆ ಒಂದು ಇಬ್ಬರು ಇದ್ದರೆ ಸಾಕು. ನಾವು ಮನೆಯವರು ಸಾಕಿದ್ರೆ ಒಂದು 20 ಹಸ ಸಾಕ್ತೀವಿ. ಇನ್ನಿಂದಿವು 20 ಹಸ ಇಬ್ಬರು ಲೇಬರ್ ಇದ್ದರೆ ನಾವು ಸಾಕ್ಕೊತೀವಿ. ಆ 20 ಹಸು ಲೇಬರ್ಗೆ ಎಷ್ಟು ಹೋಗುತ್ತೆ? ಕಡಿಮೆ ಹೋಗುತ್ತೆ.
ಅದೇ ಕೆಲಸ ಅದೇ ಟೈಮಿಂಗ್ಸ್ ಎಲ್ಲ ಒಂದೇ. ಅದರಿಂದ 20 ಹಸು ದುಡಿಯೋದು ಬದಲು 40 ಹಸು ದುಡಿಯೋಣ. ದುಡಿದ್ರೆ ನಮಗೂ ಬೆನಿಫಿಟ್ಟು, ನಮ್ಮಿಂದ ಒಂದು 4 ಜನಕ್ಕೆ ಒಳ್ಳೇದಾಗಬೇಕು, ಅವ್ರಿಗೂ ಒಂದು ಕೂಲಿ ಸಿಗ್ತದೆ. ನಮ್ಮನ್ನು ನೋಡಿ ಬೇರೆಯವರು ವ್ಯವಸಾಯ ಮಾಡಿ ಕೆಡ್ತಾವ್ರಲ್ಲ ಪಾಪ ಅವರು ಏನೋ ಮಾಡಬೇಕಂತೇಳಿ ಒಂದು ಆಸಕ್ತಿಯಿಂದ ನನ್ನ ನೋಡಿ ಸುಮಾರು ಜನ ಹೋಗವ್ರೆ, ಇದೇ ಫೀಲ್ಡ್ಗೆ ಹೋಗಿ ಚೆನ್ನಾಗಿ ಆಗವ್ರೆ. ಕೆಟ್ಟೋರು ಯಾಕಾದ್ರೂ ಗೊತ್ತಾ, ಸ್ವಂತ ನಾವು ದುಡಿಬೇಕು, ನಾವು ಸ್ವಂತ ಆಳುಗಳ ಜೊತೆಲಿ ನಾವು ಅವ್ರಿಗಿನ್ನ ಹೆಚ್ಚಾಗಿ ಮಾಡಬೇಕು. ಅದೇನು ಹೇಳ್ತಾರಲ್ಲ, ಆಳು ಮಾಡಿದ್ದು ಆಳು, ಮಗನ ಮಾಡಿದ ಮಧ್ಯ, ನಾನು ಮಾಡಿದ್ದು ಒಂದು ಪರಮ ಇದು ಅಂತೇಳಿ. ನಾವು ಅವ್ರ ಜೊತೆಗೆ ದುಡಿದ್ರೇ ಅವ್ನು ಏನು ಹೇಳ್ತಾರೆ, ಆಳಾಗಿ ದುಡಿ ಅರಸನಾಗಿ ಮೆರಿ, ಅದು ಮೇಯ್ನ್ ಬೇಕಾಗಿರೋದು. ದುಡಿದಿರ ಏನು ಹೇಳ್ತಾರೆ ಇವು ಕೆಲವ್ರು ಏನು ಮಾಡ್ತಾರೆ, 1 ಲಕ್ಷ ಕೊಟ್ಟು ತಗೊಂಬಂದ್ರೆ ಹಸುನ 20 ಲೀಟ್ರ್ ಹಾಲು ಬರ್ತದಪ್ಪ, ಸುಮ್ಮನೆ ಬರಲ್ಲ. ಅದಕ್ಕೆ ಏನು ಹಾಕ್ಬೇಕು, ಹಾಕಿದ್ರೇ ಬರೋದು. 1 ಲಕ್ಷ ಕೊಟ್ಬಿಟ್ರೆ 20 ಲೀಟ್ರ್ ಹಾಲು ಬರೀ ನೀಡಿಟ್ಬಿಟ್ರೆ ಕರೆಯಲ್ಲ. ಅದಕ್ಕೇನು ಹಾಕ್ಬೇಕು ಕರಿಬೋದು, ಇಲ್ಲಾಂದರೆ ಕರಿಯೋಕ್ಕಾಗಲ್ಲ, ಅನ್ಫಿಟ್ಟು. ಈಗ 40 ಹಸು ಇದೆ ಅಂತ ಹೇಳಿ, ಈಗ ಎಲ್ಲ ಎಷ್ಟು ಹಾಲು ಕೊಡ್ತೀರಿ ನಮ್ಮ ಹತ್ರ? ಈಗ 20 ಈ ಫಸ್ಟ್ ಲ್ಯಾಕ್ಟೇಷನಲ್ಲಿ 20 ಲೀಟ್ರ್ ಬರ್ತದೆ ಅಂತ ಇಟ್ಕೊಳ್ರಿ, ಒಳ್ಳೆ ಕ್ವಾಲಿಟಿ ಇರ್ತದೆ ಅದು. 3rd ಲ್ಯಾಕ್ಟೇಷನ್ ಅಷ್ಟೊತ್ತಿಗೆ 40 ಲೀಟ್ರ್ ಬರ್ತದದು. ಆ ಥರ ಕ್ವಾಲಿಟಿ ಹಸುಗಳು ನಮ್ಮ ಹತ್ರ ಇದೆ. 20 to 40 ಲೀಟರ್ಸ್ ಕ್ವಾಲಿಟಿ ಹಸ ನಮ್ಮ ಹತ್ರ ಇದೆ. ನಿಮ್ಮ ಈಗ 40 ಹಸುಗಳನ್ನೇ ಎಲ್ಲ ನಿಮ್ಮಲ್ಲೇ ಹುಟ್ಟಿ ಬೆಳೆದಿರುವ? ಇಲ್ಲ ಹುಟ್ಟಿ ಬೆಳೆಯೋದಂದರೆ ಹುಟ್ಟಿ ಬೆಳೆದಿರೋ ಸ್ವಲ್ಪ ಅವೇ. ಈ ಕರು ನಾವು ಬೆಳೆಸಿ ದೊಡ್ಡದು ಮಾಡೋ ಅಷ್ಟೊತ್ತಿಗೆ ಅಷ್ಟು ಕಾಸು ಕೊಟ್ಟು ಒಂದು ಒಳ್ಳೆ ತಗೊಂಬರ್ಬೋದು. 4 ಕರು ಸಾಕ್ತೀವಿ ಅಂತ ಇಟ್ಕೊಂಡ್ರೆ ಒಂದು ಪೈಲ ಆಗೇ ಆಗುತ್ತೆ, ಲಾಸ್ ಅದು ನಮಗೆ. ಏನು ಮಾಡಬೇಕು ಆಗ, ಅಷ್ಟು ಖರ್ಚು ಮಾಡಿರ್ತೀರಲ್ಲ, 10,000 ಎಕ್ಸ್ಟ್ರಾ ಇರುತ್ತೆ ಅಷ್ಟೇ, ಕೊಟ್ಟರೆ ಒಳ್ಳೆ ಹಸ ಸಿಗ್ತವೆ, ತಗೊಂಬರ್ಬೋದು. ಅವತ್ತಿಂದ ನಾನು ಹಂಗೆ ಮಾಡಿರೋದು. ಇನ್ನೊಂದು 10 ಹಸುನಲ್ಲಿ 1-2 ಹೆಚ್ಚು ಕಡಿಮೆ ಬಂದೇ ಬರ್ತವೆ. ಅವನು ಎಷ್ಟೇ ಬುದ್ಧಿವಂತನಾಗಿರಲಿ, ಯಾರೇ ಆಗಿರಲಿ, 1 ಹಸು ಹೆಚ್ಚು ಕಡಿಮೆ ಒಂದೇ ಬರ್ತದೆ. ಆಗ ನಾವೇನು ಮಾಡಬೇಕು, ಅದನ್ನು ಚೇಂಜ್ ಮಾಡಿಬಿಟ್ಟು ಅದು ಸ್ವಲ್ಪ ಕಾಸು ಹಾಕಿ ತಂದಾಕ್ಬೇಕು. ಅವಾಗಲೇ ಹೈನುಗಾರಿಕೆ, ಇಲ್ಲಾಂದರೆ ಹೈನುಗಾರಿಕೆ ಮಾಡೋಕ್ಕಾಗಲ್ಲ. ಹೇಳ್ತಾರಷ್ಟೇ, ನಾನು 20 ಹಸ ಕಟ್ಟಿದ್ದೀನಿ, ನಾನು ಮಾಡಿದೆ, ನನ್ನ ಹತ್ರ ನನ್ನ ಎದುರು ಬಂದು ಹೇಳಿ ನೋಡೋಣ, ಅವ್ನು ಹೆಂಗೆ ಮಾಡ್ತಾನೆ ನೋಡೋಣ. ಸುಮ್ಮನೆ ಬಿಲ್ಡಪ್ ಕೊಟ್ಕೊಳ್ಳೋದಲ್ಲ, ನನಗೆ ಅಷ್ಟು ಲಾಭ ಬಂತು, ಇಷ್ಟು ಲಾಭ ಬಂತು ಅಂತ ಬಿಲ್ಡಪ್ ಕೊಡಬಾರ್ದು. ದುಡಿಬೇಕು, ಅದರಲ್ಲಿ ಏನು ಬರ್ತದೆ ಅದೇ ಹೇಳಬೇಕು. 10 ಹಸು 1-2 ಹೆಚ್ಚು ಕಡಿಮೆ ಆಗ್ತದೆ, ಅದನ್ನು ಚೇಂಜ್ ಮಾಡಬೇಕು, ಆಗಬೇಕು. ಅದೇ ಹೈನುಗಾರಿಕೆ, ಇಲ್ಲಾಂದರೆ ಹೈನುಗಾರಿಕೆನೇ ಅಲ್ಲ ಅದು. ಹೌದು, ವರ್ಷಕ್ಕೆ ನಾನು ಏನಿಲ್ಲ ಅಂದ್ರೆ 4-5 ಹಸ ಚೇಂಜ್ ಮಾಡ್ತೀನಿ. ಎಲ್ಲಿ ತತ್ತೀರ ಹಸುಗಳನ್ನು? ನಾನು ಮುಂಚೆ ಏನು ಮಾಡಿದೆ, ನನಗೆ 1993ರಲ್ಲಿ ಹಸ ತರಕ್ಕೆ ಹೋದಾಗ ಫಸ್ಟು ಕೋಲಾರದಲ್ಲಿ ಹೋಗಿದ್ದೆ. ಹಿಂದೂ ಆಗಿರ್ಬೋದು, ಮುಸ್ಲಿಮ್ ಆಗಿರ್ಬೋದು, ಕ್ರಿಶ್ಚಿಯನ್ಸ್ ಆಗಿರ್ಬೋದು, ನಮ್ಮ ಗುರುವೇ ಮುಷ್ಟಾಕ್ ಅಂತ ಒಬ್ಬರಿದ್ದರು. ನನಗೆ ಅವನೇ ಬುದ್ಧಿ ಕಲಿಸಿತ್ತು, ಪಾಪ ತೀರೋಗ್ಬಿಟ್ಟ, ಒಳ್ಳೆ ಮನುಷ್ಯ. ಆತನಾದಮೇಲೆ ವೆಂಕಟೇಶ್ ಅಂತೇಳಿ, ಆತನು ಒಳ್ಳೆ ಫಾರ್ಮರ್, ಒಳ್ಳೆ ಹಸ್ಕಲ್ ಥರನೂ ಒಳ್ಳೆ ಕಟ್ಟರು. ಆತನ ಹತ್ರನೂ ತಗೊಂಬಂದೆ. ಒಂದೊಂದು ಸರಿ ಒಂದೊಂದು ಚೇಂಜ್ ಆಗ್ತಾ ಇರ್ತದೆ, ಮನುಷ್ಯ ಒಂದೇ ಥರ ಇರಲ್ಲ. ಒಂದು 5 ವರ್ಷ 10 ವರ್ಷ ಒಬ್ಬರು ನಡೀತದೆ, ಎಲ್ಲರೂ ನಮ್ಮದು ಹಿಂಗೆ ನಡೀತದೆ ಅಂತ ಹೇಳೋಕ್ಕಾಗಲ್ಲ. ನಾನು ಎದ್ದು ಬಿದ್ದುಬಿಟ್ಟಿದ್ದೀನಿ, ಏಳು ಬೀಳು ಬೇಕಾದಷ್ಟು ಆಗಿದ್ದೀನಿ ನಾನು. ಎಷ್ಟು ವರ್ಷದಲ್ಲಿ ಎಷ್ಟು ಸಲ ಬಿದ್ದಿದ್ರೆ? 2-3 ಸರಿ ಬಿದ್ದು ಎದ್ದಿದ್ದೀನಿ ನಾನು. ಒಂದು ಸರಿ 7 ವರ್ಷಕ್ಕೊಂದು ಸರಿ ಇದು ಬರುತ್ತೆ, ಏನೇ F&M 7 ವರ್ಷಕ್ಕೊಂದು ಸರಿ ಜಾಸ್ತಿ ಡಿಸೀಸ್ ಆಗುತ್ತೆ. ಅವು ಭಾಳ ಹುಷಾರಾಗಿರಬೇಕು. ಅವಾಗ ಫುಲ್ ಲಾಸ್ ಆಗ್ಬಿಟ್ಟಿದೆ ನಾನು. ಆದರೂ ಕೆಳಗೆ ಬಿದ್ದು ಮೇಲೆ ಎದ್ದೆ. ಭಗವಂತ ಇವ್ರನ್ನ ಕಾಪಾಡೋದ್ರಿಂದ ನಮಗೇನು ಕೆಡಿಸ್ತಿಲ್ಲ, ಮತ್ತೆ ಎಬ್ಬರಿಸ್ತಾ, ತೊಂದರೆ ಏನಿಲ್ಲ. ವೆಂಕಟೇಶ್ ಅಂತೇಳಿ ಅವ್ರ ಹತ್ರ ತರ್ತಾ ಇದ್ದೆ. ಅವರು ಸ್ವಲ್ಪ ಇದಾದ್ಮೇಲೆ ಸ್ವಲ್ಪ ಯಾಕೋ ದುಬಾರಿ ಕಾಣಿಸ್ತು. ಅದಾದಮೇಲೆ ಇನ್ನೊಬ್ಬ ಹುಡುಗ ಸಿಕ್ಕಿದೆ ನಮಗೆ. ಯಾರು, ಈ ದೊಡ್ಡೂರಲ್ಲಿ ನಂದೀಶ್ ಅಂತ ಒಬ್ಬನಿದ್ದಾನೆ. ಅವ್ನು ನೋಡಿದೆ ಹೋಗಿ, ವಾತಾವರಣ ಒಳ್ಳೆ ಕ್ವಾಲಿಟಿ ಒಂದು ಸ್ವಲ್ಪ 5,000 ಜಾಸ್ತಿನೇ ಇದ್ದರೂ ನಮ್ಗೆ ಸೆಲೆಕ್ಷನ್ ಆಗೋ ಸಹ ಕೊಟ್ಟ, ಪಾಪ ಇಲ್ಲ ಅಂತಲ್ಲ. ಆಮೇಲೆ ಅಲ್ಲಿ ಇವಾಗ ನಮ್ಮ ಶೆಡ್ಡಲ್ಲಿರೋದು 90% ಅವನುವೇ, 90% ಅವನ ಹಸುಗಳೇ ಇರೋದು ನಮ್ಮ ಶೆಡ್ಡಲ್ಲಿ. 90% ಅವನು ನಂದೀಶನ್ ಹಸುಗಳೇ ಇರೋದು. ನಾವು 5,000 ನೋಡೋಕೆ ಹೋದರೆ 50,000 ಲಾಸ್ ಆಗ್ತದೆ ನಮಗೆ. ಆದ್ದರಿಂದ ಏನೋ ಹೇಳಿ ಮಾಡಿ, ಇಲ್ಲಪ್ಪ ನಮ್ಗೆ ಇಷ್ಟೇ ಗಿಟ್ಟಲ್ಲ ಮಾಡಲ್ಲ ಅಂತೇಳಿ ಏನೋ ಮಾಡಿ ತಗೊಂಬರ್ಬೇಕು. ಅವನಿಗೂ ಈಗ ಲಾಭ ಇಲ್ಲದೆ ಯಾರು ಏನು ಮಾಡ್ತಾರೆ ಸರ್? ಅವರು ತಗೊಬಂದು ನಿಮಗೆ ಮಾರಾಟ ಒಳ್ಳೆ ಹಸ ಸೆಲೆಕ್ಟ್ ಮಾಡ್ತಾನೆ. ಅವ್ರ ಮನೇಲಿ ಒಂದು 4-5 ಜನ ಅವರೇ ಸುತ್ತಾಡ್ತಾ ಇರ್ತಾರೆ, ಆದರೆ ಒಳ್ಳೆ ಹಸ ತರ್ತಾನೆ. ನನಗೆ ಅವ್ನು ಲೈಕ್ ಆದ. ಈಗ ಸಂತೆಯಲ್ಲಿ ತಂದಿರೋ ಎಷ್ಟಿದ್ದಾವೆ ರೈತರು? ನಾನು ಸಂತೆಯಲ್ಲಿ ಒಂದು ಹಸ ತಂದಿಲ್ಲ. ನಾನು ಇವಾಗ ರೈತರ ಹತ್ರ ಹೋಗಲ್ಲ, ಸಂತೆಯಲ್ಲಿ ನಾನು ತಂದಿರೋದು ನನ್ನ ಲೈಫಲ್ಲಿ 2 ಹಸ. ಸಂತೆಯಲ್ಲಿ ನಾನು ತಂದೇ ಇಲ್ಲ, ಬ್ರೋಕರ್ಗಳ ಹತ್ರ ತರ್ತಾ ಇದ್ದಿದ್ದೆ ನಾನು. ಇವಾಗ್ಲೂ ಅಷ್ಟೇ, ನಾನು ರೈತರ ಹತ್ರನೇ ಹೋಗಲ್ಲ. 4-5 ಕಡೆ ಓಡಾಡಿದ್ರೆ 4-5 ಸಾವಿರ ಖರ್ಚು. ಅದೇ ಕಾಸನ್ನು ಅವ್ರು ಓಡಾಡೋರು, ಅದೇ ಕಸ್ಬೋರು ಅವರು. ನಾವಿವಾಗ ನಾನು ಕರಿತಾ ಇದ್ದೀನಿ, ನಾನು ವ್ಯಾಪಾರ ಮಾಡೋಕ್ಕಾಗಲ್ಲ. ಅವ್ನು ವ್ಯಾಪಾರ ಮಾಡ್ತಾನೆ, ಕರಿಯೋಕ್ಕಾಗಲ್ಲ. ಯಾವುದನ್ನು ಒಂದು ಮಾಡ್ಬೇಕು ಮನುಷ್ಯ. 2 ಮಾಡೋಕೆ ಹೋದರೆ ಹಿಂಗೆ ಹೋಗ್ಬಿಡ್ತೀವಿ. ಇದು ಲಾಸ್ ಆಗ್ತದೆ, ಇಲ್ಲ ಅದು ಲಾಸ್ ಆಗ್ತದೆ. ಅದರಿಂದ ನಾನು ಇವಾಗ ಅವ್ನು ನಂಬಿದ್ದೀನಿ. ಅವ್ನು ಚೆನ್ನಾಗಿರೋವರೆಗೂ, ನಮಗೆ ನಂಬಿಕೆ ಇರೋವರೆಗೂ. ಆಮೇಲೆ ಅವನು ನಮಗಿಲ್ಲ ಅಂದ್ರೆ ಅಷ್ಟೇ. ನಾನು ಬೇರೆ ಫೀಡ್ ಆಗ್ತಾಯಿದ್ದೆ. ಒಂದು 15 ವರ್ಷ ಆಯಿತು. ನಟರಾಜ್ ಅನ್ನೋರೊಬ್ಬರು ಬಂದರು. ಅಪ್ಪ ಫೀಡ್ ಸವಾಸ ಬೇಡ, ನಮಗೆ ಬರುವಾಗ ಒಳ್ಳೆ ಕ್ವಾಲಿಟಿ ಕೊಡ್ತಾರೆ, ಆಮೇಲೆ ಕೊಡಲ್ಲ ಅಂತೇಳಿ ಅವರು ಸಾಧನೆ ಮಾಡಿ ಒಂದು ತಿಂಗಳು ನಾನು ಸಾಧನೆ ಮಾಡಿ ಹೊಸಕೋಟೆ ತಾಲೂಕು ಫೀಡ್ ತಂದಿದ್ದೆ ನಾನು. ಬೇಕಾದ್ರೆ ಕೇಳ್ರಿ ಅವ್ರು ನಟರಾಜ್ ಅನ್ನೋರನ್ನ. ಹೊಸಕೋಟೆ ತಾಲೂಕಿಗೆ ಪರಿಚಯ ಮಾಡಿಸಿದ್ದೆ ನಾನು, ತಂದಿದ್ದೆ ನಾನು.
ಆಮೇಲೆ ಸೊಸೈಟಿಗಳಿಗೆ ಅಂಗಡಿಗಳಿಗೆಲ್ಲ ಇಂಟ್ರಡ್ಯೂಸ್ ಮಾಡಿಸಿ ಇವಾಗೆಲ್ಲ ಫುಲ್ ಓಡ್ತಾ ಇರೋದು ಇದೆ. ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಚೆನ್ನಾಗಿದೆ. ಇದರಲ್ಲಿ 4-5 ಕ್ವಾಲಿಟಿ ಒಂದೊಂದು ಸರಿ ಚೇಂಜ್ ಮಾಡ್ತಾವ್ರೆ. ಇದಾದಮೇಲೆ ಏನು ಮಾಡ್ತಾರೆ ನೋಡೋಣ. ಮುಂಚೆ ನ್ಯೂಟ್ರಿಚನ್ ಬರ್ತಾಯಿತ್ತು, ಅದಾದಮೇಲೆ ಬೈಪ್ರೋ ಬಂತು, ಅದಾದಮೇಲೆ ಬೋವಿನೋ ಬಂತು, ಅದಾದಮೇಲೆ ಮಿಲ್ಕ್ ಮೋರ್ ಬಂತು, ಅದಾದಮೇಲೆ ಸಮೃದ್ಧಿ ಬಂದಿದೆ. ಬರೀ ಹಾಲು ಕರೆಯೋದಕ್ಕಿದು. ಪ್ರೆಗ್ನೆಂಟ್ ಬೇರೆ ಇದೆ, ಕರುಗಳಿಗೆ ಬೇರೆ ಇದೆ. ಅದಿರಲಿ, ಇದು ನಮ್ಗೆ ಈಲ್ಡ್ ಬೇಕಾಗಿರೋದು ಇದು ಬಂದಿದೆ. ಈಗ ಇದಾದಮೇಲೆ ಚೇಂಜ್ ಮಾಡ್ತಾ ಇರ್ತಾರೆ ಅವರು. ಅದು ಚೆನ್ನಾಗಿರೋವರೆಗೂ ಚೆನ್ನಾಗಿ ಕೊಟ್ರೇನೆ ಅವರು. ಇದು ಕೊಡಿಲ್ಲ ಅಂದರೆ ಇದು ಕ್ಯಾನ್ಸಲ್ ಮಾಡಿ ಒಳ್ಳೇದೇ ತರೋದು ನಾನು. ನನ್ನ ಹತ್ರ ನೋ ಇದಿಲ್ಲ, ಕಾಂಪ್ರಮೈಸೇ ಇಲ್ಲ. ಯಾವುದು ಒಳ್ಳೇದಿದೆ ರೈತನಿಗೆ ಒಳ್ಳೇದಾಗಬೇಕು. ನನ್ನಿಂದ ಎಲ್ಲರೂ ತಗೋಬೇಕು, ಎಲ್ಲರೂ ಒಳ್ಳೇದಾಗಬೇಕು. ನಾನು ಒಬ್ಬನಾಗಬೇಕಂತಲ್ಲ, ಅವರು ಚೆನ್ನಾಗಿರೋದು ಕೊಟ್ಟರೆ ಅವರು ಒಳ್ಳೇದು ಚೆನ್ನಾಗಿರ್ತದೆ. ನಾನು 15 ಒಂದ್ಸರಿ ಪೇಮೆಂಟ್ ಮಾಡಿಬಿಡ್ತೀನಿ, ನಮ್ಮ ಟೈಮ್ ತಂದು ಇಳಿಸ್ಬಿಡ್ತಾರೆ, ತೊಂದರೆ ಏನಿಲ್ಲ. ಈಗ 40 ಹಸುಗಳಿಗೆ ಸರ್ ಈ ಫೀಡ್ ಎಷ್ಟು ಹಸುಗಳು? ಒಂದು ತಿಂಗಳಿಗೆ 120ರಿಂದ 130 ಬ್ಯಾಗ್ ಬೇಕಾಗುತ್ತೆ ನನಗೆ. 120 ಬ್ಯಾಗು. ಇದರಲ್ಲೂ ಏನು ಜಾಸ್ತಿ ಲಾಭ. ಎಷ್ಟು ಹಂಗಾರೆ ಬ್ಯಾಗ್ ಬೇಕು? 4-4.5ರಿಂದ 5 ಚೀಲ ಬೇಕಾಗುತ್ತೆ. ಹಸಿರು ಮೇವು ಮತ್ತು ಕೈ ತಿಂಡಿ ಯಾವ ಥರ ಕೊಡ್ತಿದ್ರಿ ನೀವು? ಈಗ ನಾವು ನೋಡ್ರಿ, ಇಲ್ಲಿ ಇದೆ ನಮ್ಮದು, ಬೆಳಿತೀವಿ ಥರ ಬೆಳೆದು ಇದನ್ನು ಚಾಪ್ ಕಟ್ರ್ ಕೊಡ್ತೀವಿ. ಚಾಪ್ ಕಟ್ರ್ ಕೊಟ್ಟು ಅದು ಇದು ಮಿಕ್ಸ್ ಮಾಡಿ ನಾವು ಹಸುಗಳಿಗೆ ಹಾಕ್ಬಿಡ್ತೀವಿ. ಆರಾಮಾಗಿ ತಿಂತವೆ. ಆಮೇಲೆ ಬರೀ ನೀಡಿಡ್ತೀವಿ, ಆರಾಮಾಗಿ ಕುಡ್ಕೊತೀವಿ. ಅರ್ಗಬೇಕದು ಅಗ್ದು ತಿಂದಾಗ ಒಳ್ಳೆ ಇದಿರ್ತದೆ. ಏನಿರುತ್ತೆ ಹೇಳಿ, ಅದು ಅಗದು ತಿಂದ್ರೇ ಅದಕ್ಕೆ ಇದಿರೋದು. ಬೆನಿಫಿಟ್ ಇಲ್ಲ ಅಂದರೆ ಬೆನಿಫಿಟ್ ಇಲ್ಲ. ನೀರು ಕುಡಿದ್ರೆ ನೀರಲ್ಲಿ ಹೊಟ್ಟೋಗ್ತದೆ, ಇದು ಹೊಟ್ಟೆಗೆ ಹೋಗುತ್ತೆ, ಮತ್ತೆ ಮೆಲ್ಕಾಕತ್ತಲ್ಲ, ಅವಾಗ ಸಿಗುತ್ತೆ ಇದು. ಮತ್ತೆ ಅಯ್ಯೋವಾಗ ಜೆಲ್ ಸುರಿಬೇಕು, 4 ಸವರ್ಬೇಕದು. ಜೆಲ್ಲು ಎಲ್ಲ 4 ಇದಾಗಿ ಜೆಲ್ಲು ಅಗ್ದು ತಿಂದಾಗೆ ಅದು ಸಿಗೋದು. ಇವಾಗ ನೀವು ಒಂದು ಹೇಳ್ರಿ, ಇದು ಮಾಡಿರಿ ಚೆನ್ನಾಗಿರ್ತದೆ, ನಾನು ಚೆಕ್ ಮಾಡ್ತೀನಿ, ಚೆನ್ನಾಗಿತ್ತ ಮಾಡ್ತೀನಿ, ಚೆನ್ನಾಗಿಲ್ಲ ಮಾಡಲ್ಲ ಹೇಳಿದ್ರು ಅವರು. ಸಕ್ಸಸ್ ಆಯ್ತು, ನಮಗೆ ಮಾಡ್ತಾಯಿದ್ದೀವಿ. ಏನೇ ಸರ್ಕಾರದವ್ರು 5 ರೂಪಾಯಿ ಸಿಗುತ್ತಲ್ಲ, ಅದು ಒಂದೇ ಬೆನಿಫಿಟ್. ಈಗ ಬೇರೆ ಏನೂ ಇಲ್ಲ. ಅದು ಕರೆಕ್ಟಾಗಿ ಕೊಡಬೇಕು. ಪುಣ್ಯಾತ್ಮರು ಕೊಟ್ಬಿಟ್ರೆ ಸಂತೋಷವಾಗಿರ್ತಾರೆ. ನೋಡಿರಿ, ನಂದು 4 ತಿಂಗಳಾಯಿತು ಸ್ಟಾಪ್ ಆಗಿದೆ. ಒಂದು 4 ಲಕ್ಷ ಬರಬೇಕು. ನಾನು 4 ಲಕ್ಷ ಬಂದರೆ ನಾನೇನು ಮಾಡ್ತೀನಿ, ಇನ್ನೂ ಒಂದು 4 ತಂದು ಕಟ್ಬಿಡ್ತೀನಿ. ದುಡಿಬೇಕು ಮನುಷ್ಯ, ದುಡ್ದು ಕೆಡಬಾರ್ದು.